ನಾವು ಖಾಸಗಿ ಜಾಗವನ್ನು ಖರೀದಿ ಮಾಡಿದ್ದೇವೆ ಎಂಬುದಾಗಿ ಅದರ ಮುಂಭಾಗದ ಹೆದ್ದಾರಿ ಇಲಾಖೆಗೆ ಸೇರಿದ ಜಾಗದಲ್ಲಿದ್ದ ಆಟೋ ನಿಲ್ದಾಣ ಪ್ರದೇಶದಲ್ಲಿ ಮಣ್ಣು ತಂದು ಹಾಕಿ ಆಟೋ ನಿಲ್ದಾಣಕ್ಕೆ ಅಡ್ಡಿ ಮಾಡಿ ಸಮಸ್ಯೆ ಹುಟ್ಟುಹಾಕಿದ ಘಟನೆ ಕಾಪು ಪುರಸಭೆ ವ್ಯಾಪ್ತಿಯ ಮೂಳೂರಿನಲ್ಲಿ ನಡೆದಿದೆ. ಈ ಬಗ್ಗೆ ಮಾತನಾಡಿದ ಜಿಲ್ಲಾ ಆಟೋ ಯೂನಿಯನ್ ಮುಖ್ಯಸ್ಥ ಶಿವಾನಂದ್ ಅವರು, ಕಳೆದ ಸುಮಾರು 30 ವರ್ಷಗಳಿಂದ ಮೂಳೂರು ಪ್ರದೇಶದ ಈ ಹೆದ್ದಾರಿ ಇಲಾಖೆಗೆ ಸೇರಿದ ಜಾಗದಲ್ಲಿ 10 ಮಂದಿ ಆಟೋ ರಿಕ್ಷಾ ಇಟ್ಟು ಬಾಡಿಗೆ ನಡೆಸಿ ತಮ್ಮ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದಾರೆ. ಆದರೆ ಇದೀಗ ಏಕಾಏಕಿ ಕೆಲವು ವ್ಯಕ್ತಿಗಳು ನಮ್ಮ ಆಟೋ ನಿಲ್ಲುವ ಹೆದ್ದಾರಿ ಇಲಾಖೆಗೆ ಸೇರಿದ ಜಾಗದಲ್ಲಿ ಮಣ್ಣು ಸುರಿದು ನಮ್ಮವರು ದುಡಿಯದಂತೆ ಮಾಡಿದ್ದು, ಈ ಬಗ್ಗೆ ಪ್ರಶ್ನಿಸಿದರೆ ಉಡಾಫಿಯಾಗಿ ಉತ್ತರಿಸುತ್ತಾರೆ ಎಂದರು. ಕಾಪು ತಾಲೂಕು ಮೂಳೂರಿನಲ್ಲಿ ಆಟೋ ಸ್ಟ್ಯಾಂಡ್ ಒಂದಿತ್ತು. ಸುಮಾರು 30 ವರ್ಷದಿಂದ ಇಲ್ಲಿ ಆಟೋ ಚಾಲಕರು ಒಂದು 22 ಆಟೋವನ್ನು ನಿಲ್ಲಿಸಿ ಸರದಿ ಪ್ರಕಾರ ಸಾರ್ವಜನಿಕ ಸೇವೆಯನ್ನು ಮಾಡ್ತಾಯಿದ್ರು. ದಿನಾಂಕ 4ರಂದು ರಾತ್ರಿ 11 ಗಂಟೆ ನಂತರ ಅದೇ ಪಕ್ಕದಲ್ಲಿರುವ ಒಬ್ಬ ಭೂ ಮಾಲೀಕರು ತನ್ನ ಜಾಗದಲ್ಲಿ ತನ್ನ ಹೈವೇಗೆ ಸಾಧಾರಣ 30 ಮೀಟರ್ ಬಿಟ್ಟು ಅವನ ಜಾಗ ಇದೆ, ಆ ಜಾಗದಲ್ಲಿ ಅವನು ಸಂಕೀರ್ಣವನ್ನು ಕಟ್ತಾನೆ ಅಂತ ಹೇಳಿ ರಾತ್ರೋರಾತ್ರಿ ಸುಮಾರು 4 ಟಿಪ್ಪರ್ನಿಂದ ಸುಮಾರು 20 ಲೋಡಷ್ಟು ಮಣ್ಣನ್ನು ಆಟೋ ಸ್ಟ್ಯಾಂಡ್ ಇದ್ದ ಜಾಗದಲ್ಲಿ ತುಂಬಿಸಿದ್ದಾರೆ. ಬಡ ಆಟೋ ಚಾಲಕರಿಗೆ ದುಡಿಯಲು ಆಗಲಿಲ್ಲ. ಅದಕ್ಕಾಗಿ ಅವರು ಕಾಪು ಠಾಣಾಧಿಕಾರಿಯವರ ಗಮನಕ್ಕೂ ತಂದಿದ್ದಾರೆ, ತಹಸೀಲ್ದಾರ್ ಗಮನಕ್ಕೂ ತಂದಿದ್ದಾರೆ. ಅದಕ್ಕಾಗಿ ತಹಸೀಲ್ದಾರರು ಸೂಕ್ತ ಸಮಯಕ್ಕೆ ಬಂದು ಪರಿಶೀಲನೆ ಮಾಡಿ ತಾನು ನ್ಯಾಯಯುತವಾಗಿ ಆಟೋ ಚಾಲಕ ದುಡಿಯಲು ಅನುವು ಮಾಡಿಕೊಡ್ತಾನೆ ಅಂತ ಹೇಳಿರ್ತಾರೆ. ಹಾಗೂ ಶಾಸಕರು ಇದರ ಬಗ್ಗೆ ಒಳ್ಳೆ ರಿಕ್ಷಾ ಚಾಲಕರ ಪರವಾಗಿ ದುಡಿಯಲು ಅನುವು ಮಾಡಿಕೊಡ್ತಾನೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಈ ದಿನ ಇವತ್ತು ಸ್ಥಳಕ್ಕೆ ಹೈವೇ ಪ್ರಾಧಿಕಾರ ಅಧಿಕಾರಿಗಳು ಹಾಗೂ ನಮ್ಮ ಕಾಪು ತಹಸೀಲ್ದಾರ್ ಮೇಡಮ್ ಅವರು ಈಗ ಸ್ಥಳಕ್ಕೆ ಬಂದು ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಮತ್ತು ಸಂಜೆ 5 ಗಂಟೆಗೆ ತನ್ನ ಕಚೇರಿಯಲ್ಲಿ ಎಲ್ಲರನ್ನು ಭೂ ಮಾಲೀಕರನ್ನು ಮತ್ತು ಆಟೋ ಚಾಲಕರನ್ನು ಸಂಘಟನೆಯನ್ನು ಎಲ್ಲರನ್ನು ಕರೆಸಿ ಒಂದು ನಿರ್ಧಾರಕ್ಕೆ ಬರ್ತೇನೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವರ ಭರವಸೆ ನಮ್ಮ ಬಡ ಆಟೋ ಚಾಲಕರಿಗೆ ಸ್ಪಂದಿಸ್ತಾರೆ ಅಂತ ನನಗೆ ಭರವಸೆ ಇದೆ. ನಿಮ್ಮ ಹೆಸರು? ನನ್ನ ಹೆಸರು ಶಿವಾನಂದ್ ಮೂಡಬೇಕು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಆಶ್ರಯದಾತ ಆಟೋ ಯೂನಿಯನ್ ರಿಜಿಸ್ಟರ್, ಉಡುಪಿ ಜಿಲ್ಲೆ. ಸ್ಥಳಕ್ಕೆ ಬಂದ ಕಾಪು ತಹಶೀಲ್ದಾರ್ 2 ತಂಡಗಳನ್ನು ಮನವೊಲಿಸಲು ಯತ್ನಿಸಿದರಾದರೂ ಫಲ ನೀಡದ ಹಿನ್ನೆಲೆಯಲ್ಲಿ ತಕ್ಷಣವೇ ಹೆದ್ದಾರಿ ಪಕ್ಕದಲ್ಲಿ ಸುರಿದ ಮಣ್ಣು ರಾಶಿಯನ್ನು ಹೆದ್ದಾರಿ ಇಲಾಖೆ ಸಂಜೆಯೊಳಗೆ ತೆರವುಗೊಳಿಸಬೇಕು ಎಂಬುದಾಗಿ ಆದೇಶಿಸಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಖಾಸಗಿ ಸ್ಥಳದ ಮಾಲೀಕರು, ಆಟೋ ಯೂನಿಯನ್ ಪ್ರಮುಖರು, ಹೆದ್ದಾರಿ ಇಲಾಖಾ ಅಧಿಕಾರಿಗಳನ್ನು ತನ್ನ ಕಚೇರಿಗೆ ಕರೆಸಿ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಗಾಡಿ ಬರ್ತದೆ, ಆಗ ರಿಕ್ಷಾದಲ್ಲಿ ಎದುರುಗಡೆ ನಿಂತು ಅಡ್ಡ ಆಗೋದಿಲ್ವಾ? ಮುಂಚೆ ಬರ್ಲಿಕ್ಕೆ ಮುಂಚೆ ಅರ್ಥ ಆಯ್ತು ನನಗೆ ನಿಮ್ದು. ಯಾಕಂದ್ರೆ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದೀರಿ, ಯು ಹ್ಯಾವ್ ಆಲ್ ದ ರೈಟ್ಸ್. ಮತ್ತೆ ನಿಮಗೆ ಜಾಗ ಹೋಗಿ ಬರ್ಲಿಕ್ಕೆ ಕೂಡ ನಿಮ್ಮ ವೆಹಿಕಲ್ಸ್ ಬರ್ತಾ ಇತ್ತು, ನಿಮ್ಗೆ ನರ್ಸರಿ ಮಾಡ್ಲಿಕ್ಕೆ ನೀವು ಹಣ ಕೊಟ್ಟು ತಗೊಂಡಿದ್ದೀರಿ, ನಿಮ್ಗೆ ಕೂಡ ಖಂಡಿತ ತೊಂದರೆ ಮಾಡೋದಿಲ್ಲ. ಹಾಗೇನೆ ಇಷ್ಟು ವರ್ಷಗಳಿಂದ ಇದ್ದಾರೆ, ಅವರದ್ದನ್ನು ಕೂಡ ಕೇಳೋಣ. ನೀವು ಇಬ್ಬರನ್ನು ಕೂಡ ನನ್ನ ಚೇಂಬರ್ಗೆ ಕರೆದು, ಮತ್ತೆ ಹಾಗೆ ಪುರಸಭೆಯವರು ಇರ್ತಾರೆ, ಹಾಗೆ NH ಅವರು ಇರ್ತಾರೆ, ಅದೊಂದು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡೋಣ. ನನಗೆ ಎಲ್ಲದೂ ಕೂಡ ಒಂದು ಸಾಧಕ ಬಾಧಕ ಎರಡೂ ಗೊತ್ತಾಗಬೇಕು, ಆಯ್ತಾ? ಇದಕ್ಕೆ ನಾನು ಇವತ್ತು ನಾಳೆ ಎಲ್ಲ ಮೀಟಿಂಗ್ ಕರೀತೀನಿ, ಎಲ್ಲರೂ ಅವಾಗ ಬಂದು ನೀವು ಮಾತಾಡ್ತೀರಿ. ಆದ್ರೆ ಇದು ಒಂದು ಸೈಡ್ ಅಲ್ಲಿ ಇವತ್ತಿಗೆ ನಾನು NH ನವರು ಹೇಳ್ತಾ ಇದ್ದೇನೆ, ಇವತ್ತು ಸಂಜೆ ಒಳಗೆ ನಿಮ್ಮ NH ರೂಲ್ಸ್ ಪ್ರಕಾರ ಯಾವ್ದು ಕೂಡ ಮಣ್ಣಿನ ರಾಶಿ ಅಲ್ಲಿ ಇರ್ಕೊಡುದು, ಮತ್ತೆ ಓನರ್ಗೆ ಕೂಡ ಹೇಳ್ತಾ ಇದ್ದೇನೆ, ಮತ್ತೆ ಅಲ್ಲಿ ಹಾಕಿಸ್ಕೊಡುದು. ಆಯ್ತು, ಈಗ NH ನವರು ಸಂಜೆ ಒಳಗೆ ಇದನ್ನೆಲ್ಲ ರಿಮೂವ್ ಮಾಡಬೇಕು, ಆಯ್ತಾ? ಒಂದು 24 ಗಂಟೆ ಟೈಮ್ ಕೊಡಿ ಮೇಡಮ್. ನಾವು ಬೆಳಿಗ್ಗೆ ಅವರಿಗೆ ಅದು ಮಾಡುವ ಕೇಳಿ ನೀವು ಈಗ ಅವ್ರು ಹೇಳ್ತಾರೆ ಅಲ್ಲ ಅಂತ ಹೇಳ್ತಾರೆ. JCP ಬರ್ತಾ ಇದೆ ಏನರ್ಥ? ಮತ್ತೆ ಮಣ್ಣು ನಾವು ತೆಗಿತೇವೆ, ಮಣ್ಣು ನಮ್ಗೆ ಅಲ್ಲಿ ಏನಾಗೋದಿಲ್ಲ. ನಮ್ದು ಜಾಗ ಆಲ್ರೆಡಿ ಮಾಡಿದ್ದೇವೆ. ನಮ್ಗೆ ಈಗ ಬಿಲ್ಡಿಂಗ್ ಮಾಡುವಾಗ ನಾವೀಗ ನೋಡಿ 8 ವರ್ಷದಲ್ಲಿ ಅವ್ರು ಇಟ್ಟಿದ್ರು, ಓಕೆ, ನಮ್ಗೇನು ಪ್ರಾಬ್ಲಮ್ ಇರಲಿಲ್ಲ, ನಮಗೇನು ಅಗತ್ಯ ಇರಲಿಲ್ಲ. ಈಗ ನಮಗೆ ಅಗತ್ಯ ಉಂಟು. ನಾವು 40 ಜನಕ್ಕೆ ಉದ್ಯೋಗ ಆಗ್ತದೆ. ಇಲ್ಲಿ ನಮ್ಮಲ್ಲಿ 560 ಜನ ಉದ್ಯೋಗದಲ್ಲಿದ್ದಾರೆ ಆಲ್ರೆಡಿ, ಎಲ್ಲ ನರ್ಸರಿ ಮೇಡಮ್, ನರ್ಸರಿ, ನಮ್ಗೆಲ್ಲ ನರ್ಸರಿ ಉದ್ಯೋಗ ಇದೆ. ಸುರೇಶ್ ಶರ್ಮಾಳ್, V4 ನ್ಯೂಸ್, ಪಡುಬಿದ್ರೆ.